व्यक्तासक्तचेतसाम् अव्यक्ता हि गतिर्दुःखं देहवद्भिरवाप्यते। ये तु सर्वाणि कर्माणि मयि सन्न्यस्य मत्पराः अनन्येनैव योगेन मां ध्यायन्त उपासते। तेषामहं समुद्धर्ता मृत्युसंसारसागरात् भवामि न चिरात् पार्थ मय्यावेशितचेतसाम्। मय्येव मना धत्स्व मयि बुद्धिं निवेशय निवसिष्यसि मय्येव अत ऊर्ध्वं न संशयः। अथ चित्तं समाधातुं न शक्नोषि मयि स्थिरम् अभ्यासयोगेन ततो मामिच्छातुं धनञ्जय। अभ्यासेऽप्यसमर्थोऽसि मत्कर्म परमो भव। मदर्थमपि कर्माणि कुर्वन् सिद्धिमवाप्स्यसि अथैतदप्यशक्तोऽसि कर्तुं मद्योगमाश्रितः। सर्वकर्मफलत्यागं ततः कुरु यतात्मवान्। श्रेयो हि ज्ञानमभ्यासात् ज्ञानाध्यानं विशिष्यते। ध्याहङ्कारः समदुःखसुखक्षमे ಸಂತುಷ್ಟ ಸತತಂ ಯೋಗ. ಭಕ್ತಿಯೋಗವನ್ನು ನಾವು ನೋಡ್ತಾ ಇದ್ದೀವಿ. ಭಗವದ್ಗೀತೆಯ 12ನೇ ಅಧ್ಯಾಯ ಇದು. ಬರೀ ಒಂದು 20 ಶ್ಲೋಕಗಳದ. ಈ 20 ಶ್ಲೋಕಗಳನ್ನು ನಾವೊಂದು 2-3 ನಿಮಿಷದಲ್ಲಿ ಹೇಳಿಬಿಡ್ಬೋದು. ಅಷ್ಟು ಸಣ್ಣ ಸಣ್ಣ ಶ್ಲೋಕಗಳು. ಅವುಗಳಲ್ಲಿ ಭಕ್ತಿ ಅಂದರೆ ಏನು, ಭಕ್ತಿಯನ್ನು ಹೇಗೆ ಮಾಡುವುದು ಮತ್ತು ಭಕ್ತ ಹೇಗಿರ್ತಾನೆ, ಇವುಗಳನ್ನೆಲ್ಲ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ವ್ಯಾಸ ಮಹರ್ಷಿಗಳು ಬಹಳ ದೊಡ್ಡ ಜ್ಞಾನಿಗಳು. ಅವರು ಶ್ಲೋಕಗಳನ್ನೂ ಹೇಳಿದರು, ಸೂತ್ರಗಳನ್ನೂ ಬರೆದರು, ಕಥೆಗಳನ್ನು ಬರೆದರು. ಯಾರಿಗೆ ಸೂತ್ರಗಳು ಅರ್ಥ ಆಗ್ತಾವ ಅವರಿಗೆ ಸೂತ್ರಗಳಲ್ಲಿ ಹೇಳಿದರು, ಯಾರಿಗೆ ಶ್ಲೋಕಗಳು ಅರ್ಥ ಆಗ್ತಾವ ಅವರಿಗೆ ಶ್ಲೋಕದಲ್ಲಿ ಹೇಳಿದರು. ಇನ್ನು ಸಾಮಾನ್ಯ ಜನರಿಗೆ ಕಥೆಗಳ ಮುಖಾಂತರ ತತ್ವವನ್ನು ತಿಳಿಸಿದರು. ಬಹಳ ದೊಡ್ಡ ಕೆಲಸವನ್ನು ಮಾಡಿದರು. ನಾವೀಗೇನು ಎಷ್ಟು ಜ್ಞಾನವನ್ನು ಕಾಣ್ತೀವಲ್ಲ, ಎಲ್ಲ ಭಾರತೀಯರಲ್ಲಿ ಜ್ಞಾನವನ್ನು ಕಾಣ್ತೀವಲ್ಲ, ಆ ಎಲ್ಲ ಜ್ಞಾನ ಬರಬೇಕಾದ್ರೆ ವ್ಯಾಸ ಮಹರ್ಷಿಗಳದ ಪಾತ್ರ ಬಹಳ ದೊಡ್ಡದು. ಅವರ ಹೆಸರು ವ್ಯಾಸ ಅಂತಲ್ಲ, ಮೊದಲು ಕೃಷ್ಣ ದ್ವೈಪಾಯನ ಅಂತ ಹೆಸರು ಅವರು. ಕೃಷ್ಣ ಅಂದರೆ ಕಪ್ಪು ಬಣ್ಣ ಇತ್ತು, ದ್ವೈಪಾಯನ ಅಂದರೆ ದ್ವೀಪದಲ್ಲಿ ಹುಟ್ಟಿದಂಥವರು, ಅದನ್ನೇ ಹೆಸರಿಟ್ಟಿದ್ದರು. 4 ವೇದಗಳನ್ನು 4 ಭಾಗಗಳನ್ನಾಗಿ ಮಾಡಿದ್ದಾರೆ. ವೇದ ಮೊದಲು ಅಖಂಡ ಒಂದೇ ಇತ್ತು, ಅವುಗಳನ್ನು 4 ಭಾಗ ಮಾಡಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ 4 ಭಾಗ ಮಾಡಿದರು. ವ್ಯಾಸ ಅಂದರೆ ಭಾಗ ಮಾಡೋದು. ಆ 4 ವೇದಗಳನ್ನು ವಿಭಾಗ ಮಾಡುವುದರಿಂದ ಅವರಿಗೆ ವ್ಯಾಸ ಅಂತ ಕರೀತಾರೆ. 4 ವೇದಗಳನ್ನು ಅವರೇ ಕೂಡಿಸಿಟ್ರು. ಮೊದಲು ಎಲ್ಲ ಮಾತುಗಳಿದ್ದು ಅವುಗಳನ್ನು ಒಂದು ಕಡೆ ಹಿಡಿದಿಡಬೇಕಲ್ಲ. ಎಲ್ಲ ಶರಣರ ವಚನಗಳಿದ್ದು ಅವುಗಳನ್ನು ಚನ್ನಬಸವಣ್ಣನವರು ಅವುಗಳಿಗೆ ಷಟ್ ಸ್ಥಳ ಮಾರ್ಗವನ್ನು ಹಾಕಿದರು. 6 ಹಂತದಲ್ಲಿ ಆ ವಚನಗಳನ್ನು ಜೋಡಿಸಿದರು. ಅವರಿಗೆ ಷಟ್ ಸ್ಥಳ ಜ್ಞಾನಿ ಅಂತ ಕರೀತಾರೆ.
ಇಲ್ಲೇ ನಮ್ಮ ವಿಜಯಪುರದಲ್ಲಿ ಪಗು ಹಳಕಟ್ಟಿಯವರು ಆ ಎಲ್ಲ ವಚನಗಳನ್ನು ಕೂಡಿಸಿ ಸಂಗ್ರಹ ಮಾಡಿದರು. ಅವರಿಗೆ ವಚನ ಪಿತಾಮಹ ಅಂತ ಕರೆದರು. ವಚನಗಳನ್ನೆಲ್ಲರೂ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತಿದ್ದರು. ಅವರು ಎಲ್ಲ ಕಡೆ ತಿರುಗಾಡಿ ಅವುಗಳನ್ನು ಸಂಗ್ರಹ ಮಾಡಿ ಪುಸ್ತಕ ರೂಪದಲ್ಲಿ ತಂದರು. ಆಗ ವೇದಗಳನ್ನು ರಕ್ಷಣೆ ಮಾಡಿದವರು, ವೇದಗಳನ್ನು ವಿಭಾಗ ಮಾಡಿದವರು ವ್ಯಾಸ ಮಹರ್ಷಿಗಳು. ಅವರು ಈ ಭಗವದ್ಗೀತೆಯನ್ನು ಬರೆದವರು. ಅವರು ಇದನ್ನು ಬರೆದವರು. ಅವರಷ್ಟು ಜ್ಞಾನಿ ಯಾರಿರಲಿಲ್ಲ, ಅವರಿಗೆಲ್ಲ ಗೊತ್ತು. ಆದ್ದರಿಂದನೇ ಅವರ ಮಾತಿಗೆ ಬಹಳ ಮಹತ್ವ ಅದು. ಅವರು ಹೇಳ್ತಾ ಇದ್ದಾರೆ, ನೋಡು, ಭಕ್ತಿ ಹೆಂಗೆ ಮಾಡಬೇಕು ಅಂದರೆ ಮೊದಲು ನೀ ಅದಕ್ಕೊಂದು ಸ್ವಲ್ಪ ಸಿದ್ಧ ಆಗಬೇಕು. ಭಕ್ತಿವಂತನಾಗೋದು ಸ್ವಲ್ಪ ಕಷ್ಟ ಅದು. ಭಕ್ತಿವಂತ ಅಷ್ಟೇ ಅಲ್ಲ, ಒಳ್ಳೆಯವ ಆಗೋದನ್ನೇ ಕಷ್ಟ ಅದು. ಈಗ ಕೆಟ್ಟವಾಗಲಿಕ್ಕೆ ಸಮಯ ಬೇಕಿಲ್ಲ, ಒಳ್ಳೆಯವ ಆಗಲಿಕ್ಕೆ ಸಮಯ ಭಾಳ ಬೇಕಾಗ್ತದೆ. ಒಂದು ಸಣ್ಣದೊಂದು ಬೀಜ ಗಿಡ ಆಗಬೇಕಾದ್ರೆ ವರ್ಷಗಳನ್ನೇ ಬೇಕು. ಆ ಗಿಡವನ್ನು ಕಡಿದು ಹಾಕಲಿಕ್ಕೆ 10 ನಿಮಿಷ ಸಾಕು. ಒಂದು ಮನೆ ಕಟ್ಟಬೇಕಾದ್ರೆ ವರ್ಷಗಳೇ ಬೇಕು. ಕೆಡವಲಿಕ್ಕೆ ಎಷ್ಟು ಬೇಕು? ಒಂದು ಕಲ್ಲಿನಲ್ಲಿ ಮೂರ್ತಿಯನ್ನು ಕೆತ್ತಬೇಕಾದ್ರೆ ವರ್ಷಗಳೇ ಬೇಕು. ಆ ಮೂರ್ತಿಯನ್ನು ಭಂಗಗೊಳಿಸಲಿಕ್ಕೆ ಎಷ್ಟು ಬೇಕು? ಆ ಮೂರ್ತಿಯನ್ನು ಭಂಗಗೊಳಿಸಲಿಕ್ಕೆ ಏನು ಶಿಲ್ಪಕಾರ ಬೇಕಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯ ಸುಮ್ಮನೆ ಹೀಗೊಂದು ಕಲ್ಲು ಹೊಡೆದ ಅಂದ್ರೆ ಮೂರ್ತಿ ಭಂಗ ಆಯ್ತು. ಕೆಡಿಸಲಿಕ್ಕೆ ಬಹಳ ಸಮಯ ಬೇಕಿಲ್ಲ, ಕೆಡಿಸೋದು ಬಹಳ ಸುಲಭ ಅದ, ಕಟ್ಟುವುದು ಬಹಳ ದೊಡ್ಡದದ. ಹಾಗೆ ಮನುಷ್ಯ ಒಳ್ಳೆಯವನಾಗಿ ಬೆಳೆಯುವುದು ಬಹಳ ದೊಡ್ಡದೈತಿ, ಅದು ಸ್ವಲ್ಪ ಕಷ್ಟ ಅದ. ಕೆಡಲಿಕ್ಕೇನು ಬೇಕು? ಅದೇನು ಬಹಳ ದೊಡ್ಡದಲ್ಲ. ಗ್ರೀಕ್ ದೇಶದಲ್ಲಿ ಸಾಕ್ರೇಟಿಸ್ ಅಂತ ಒಬ್ಬರು ಆಗಿ ಹೋದರು. ಅವರು ಹೇಗೆ ಸಿದ್ದೇಶ್ವರಪ್ಪಗಳು, ತುಕಾರಾಮ್ ಮಹಾರಾಜರು ಇಂಥವ್ರು ಏನು ಸಂತರಿದ್ದರು, ಹಂಗಿರುವವರು. ಅವರು ದಿನಾಲು ಉಪದೇಶ ಮಾಡುವವರು. ಅವ್ರ ಹತ್ತಿರ ಯುವಕರು ಬರ್ತಿದ್ದರು. ನೂರಾರು ಯುವಕರು ಅವರ ಮಾತುಗಳನ್ನು ಆಲಿಸ್ತಾ ಅವರ ಜೀವನವನ್ನು ಪರಿವರ್ತನೆ ಮಾಡಿಕೊಂಡಿದ್ದರು. ಒಂದು ದಿವಸ ಒಬ್ಬ ಹೆಣ್ಮಗಳು, ಆಕೆ ನರ್ತಕಿ, ಆಕೆ ಬಂದು ಆ ಸಾಕ್ರೇಟಿಸ್ ಅವರಿಗೆ ಹೇಳ್ತಾಳೆ, ನೀವು ಏನು ನೂರಾರು ಜನ ಯುವಕರನ್ನು ತಯಾರು ಮಾಡಿರಲ್ಲ, ಇದೇನು ನಿಮ್ಮದು ದೊಡ್ಡದಲ್ಲ, ನಾನು ಇವ್ರನ್ನ ಒಂದು ಕ್ಷಣದಾಗ ಕೆಡಿಸಿ ಬಿಡ್ತೀನಿ ಅಂತ ಆಕೆ ಹೇಳಿದಳು. ಬರೇ ಒಂದು ಕ್ಷಣ ನನಗೆ ಕೊಡ್ರಿ, ನಿಮ್ಮ ಹತ್ತಿರ ಇವರು ಒಬ್ಬರು ಉಳಿಲಾರ್ದಂಗೆ ಮಾಡ್ತೀನಿ ಅಂತ ಆ ಹೆಣ್ಮಗಳು ಹೇಳಿದಳು. ಆವಾಗ ಅವರ ಸಾಕ್ರೇಟಿಸರು ಹೇಳ್ತಾರೆ, ಅದೇನು ದೊಡ್ಡ ಮಾತಾ? ನೋಡು, ಕೆಳಗಡೆ ಇರುವಂಥ ಕಲ್ಲನ್ನು ಬೆಟ್ಟದ ಮೇಲೆ ಒಯ್ಯಬೇಕಾದ್ರೆ ಯಾರು ಬೇಕಾಗ್ತಾರೆ? ಪೈಲ್ವಾನರು ಬೇಕಾಗ್ತಾರೆ. ಬೆಟ್ಟದ ಮೇಲಿನ ಕಲ್ಲವನ್ನು ಕೆಳಗುಳಿಸ್ಲಿಕ್ಕೆ ಪೈಲ್ವಾನರು ಬೇಕಾಗ್ತಾರೆ ಏನು? ಬೆಟ್ಟದ ಮೇಲಿನ ಕಲ್ಲನ್ನು ಸುಮ್ಮನೆ ಹೀಗೆ ನೂಕಿ ಬಿಟ್ಟರೆ ಸಾಕು, ತಾನೇ ಬರ್ತದೆ. ಅದಕ್ಕೆ ಯಾಕೆ ನೀ ಬೇಕು? ಆಗ ಕಟ್ಟಲಿಕ್ಕೆ, ಸುಧಾರಿಸಲಿಕ್ಕೆ ಸಮರ್ಥರು ಬೇಕಾಗ್ತಾರೆ. ಕೆಡವಲಿಕ್ಕೆ ಯಾರಾದರೂ ಕೆಡುತ್ತಾರೆ, ಕೆಡಿಸ್ಲಿಕ್ಕೆ ಯಾರು ಬೇಕು? ನೀ ಯಾಕೆ ಬೇಕು? ಸಾಮಾನ್ಯ ಜನರೇ ಕೆಡಿಸ್ತಾರೆ. ಆಗ ಭಕ್ತಿವಂತನಾಗುವುದಲ್ಲ, ಅದು ಸ್ವಲ್ಪ ಕಷ್ಟ. ಅದಕ್ಕೆ ಅವರು ಮತ್ತೆ ಕೆಲವು ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಹೆಂಗೆ ಇರ್ತಾನ ಭಕ್ತ ನೋಡ್ರಿ, ಹೇಗಿರ್ತಾನೆ. ಇವತ್ತದು 18ನೇ ಶ್ಲೋಕ. ನಾನು ಮೊದಲು ಶ್ಲೋಕ ಹಾಡಿದೆಲ್ಲ, ಬರೀ 20 ಶ್ಲೋಕ ಅದಾವ, ಅದ್ರಾಗ 18ನೇ ಶ್ಲೋಕ ಇವತ್ತ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತಃ. ಇದು 18ನೇ ಶ್ಲೋಕ. ಭಕ್ತ ಹೆಂಗಿರ್ತಾನೋ ಅಂದರೆ ಸಮಶತ್ರೌ ಚ ಮಿತ್ರೇ ಚ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಶು. ಭಕ್ತ ಶತ್ರುಗಳನ್ನು ಮತ್ತು ಮಿತ್ರರನ್ನು ಸಮಾನಾಗಿ ಕಾಣ್ತಾನು. ಮಾನ ಅಪಮಾನ ಎರಡನ್ನು ಸಮಾನವಾಗಿ ನೋಡ್ತಾನ. ಶೀತ ಉಷ್ಣ
ಈಗ ಶೀತ ಆಯಿತು, ಉಷ್ಣ ಬಂತು, ತಂಪಾಯಿತು, ಉಷ್ಣ ಆಯಿತು ಅಂದರೆ ಏನು ಮಾಡೋದು? ಅದು ನಿಸರ್ಗದಲ್ಲಿರುವುದು. ನಮಗೆ ತಂಪು ಹಿಡಿಸಲಿಲ್ಲ ಅಂದರೆ ಸ್ವೆಟರ್ ಹಾಕೊಳ್ಳೋದು, ಒಂದು ಏನರ ಹೊದಕಿ ಹೊಚ್ಕೊಳ್ಳೋದು. ಇನ್ನು ನಮಗೆ ಇದು ಉಷ್ಣತೆ ಆಗೋದಿಲ್ಲ, ಈ ಶೀತ ಆಗೋದಿಲ್ಲ ಅಂದರೆ ಏನು ಮಾಡೋದೇನು? ಜಗತ್ತಿರೋದೇ ಹೀಗೆ. ನಾವು ಈ ಜಗತ್ತಿನಲ್ಲೇ ಇರಬೇಕು. ನಾವು ಅವುಗಳನ್ನು ಸಮಾನಾಗಿ ನೋಡಬೇಕು. ನೋಡ್ತಾನ ಭಕ್ತ ಅಂತ ಹೇಳ್ತಾರೆ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ. ಮಾನ ಅಪಮಾನ, ಶೀತ ಉಷ್ಣ, ವೈರಿ ಗೆಳೆಯ, ಇವ್ರನ್ನೆಲ್ಲರನ್ನ ಸಮಾನವಾಗಿ ನೋಡ್ತಾನು. ಇದು ಒಂದು ಲಕ್ಷಣ ಭಕ್ತಂದು. ವೈರಿಗಳನ್ನು ಆತ ಸಮಾನವಾಗಿ ನೋಡ್ತಾನ. ಇದು ಹೇಗದ ನೋಡ್ರಿ. ಗೆಳೆಯರನ್ನಂತೂ ನಾವು ನೋಡ್ತೀವಿ, ಅವ್ರನ್ನ ಒಳ್ಳೆಯವರಂತೂ ನೋಡ್ತೀವಿ, ಆದರೆ ವೈರಿಗಳನ್ನು ಆತ ಒಳ್ಳೆಯವರನ್ನು ನೋಡ್ತಾನ. ಅವನಿಗೆ ವೈರಿಗಳನ್ನೇ ಇರುವುದಿಲ್ಲ. ಮೊದಲನೇ ಮಾತು, ಭಕ್ತನಿಗೆ ಯಾರು ವೈರಿಗಳು? ಆದರೂ ಒಂದು ವೇಳೆ ವೈರಿಗಳಿದ್ದರೂ ಕೂಡ ಅವ್ರನ್ನ ಆತ ಸಮಾನವಾಗಿ ಮಿತ್ರರು ನೋಡಿದಂಗೆ ನೋಡ್ತಾನ. ಒಬ್ಬ ಕೇಳ್ತಿದ್ದ, ಗುರುಗಳಿಗೆ ಕೇಳ್ತಿದ್ದ, ನನಗೆ ವೈರಿಗಳು ಭಾಳ ಅದಾರ, ನಾನು ಅವ್ರ ಮಧ್ಯದಾಗ ಹೆಂಗಿರುವುದು? ಆ ಶತ್ರುಗಳು, ವೈರಿಗಳು ನನ್ನನ್ನು ಭಾಳಷ್ಟು ಕಾಟ ಕೊಡ್ತಾರೆ, ನನಗೆ ತೊಂದರೆ ಕೊಡ್ತಾರೆ, ಅವ್ರ ಮಧ್ಯದಾಗ ಹೆಂಗಿರುವುದು ಅಂತ ಇವ್ ಕೇಳ್ತಿದ್ದ. ಅವಾಗ ಅವ್ರ ಗುರುಗಳು ಹೇಳಿದರು, ನೋಡು, ಅವ್ರ ಮಧ್ಯದಾಗ ಹೆಂಗಿರುವುದು ಅಂದರೆ, ಈಗ ನಿನಗೆ ಶುಗರ್ ಬಂತು, BP ಬಂತು ಅಂದರೆ ಏನು ಮಾಡ್ತಿ? ಶುಗರ್ ಜೋಡಿ ಹೋರಾಟ ಮಾಡೋದಿಲ್ಲ, BP ಜೋಡಿ ಯಾರೂ ಹೋರಾಟ ಮಾಡೋದಿಲ್ಲ. BP ಬಂತಂದ್ರೆ ಏನು ಮಾಡ್ತಿ? ನಿನ್ನ ಆಹಾರದ ಮೇಲೆ ಕಂಟ್ರೋಲ್ ಮಾಡ್ತಿ. ನೀ ತಿನ್ನುವ ಆಹಾರದ ಮೇಲೆ ನಿಗ್ರಹ. ಶುಗರ್ ಬಂತು ಅಂದರೆ ನೀ ತಿನ್ನುವ ಆಹಾರದ ಮೇಲೆ ನಿಗ್ರಹ. ನೀನು ಸರಿಯಾಗಿ ಊಟ ಮಾಡಬೇಕು, ಸರಿಯಾದ ಸಮಯಕ್ಕೆ ಉಣಬೇಕು, ವಾಕಿಂಗ್ ಮಾಡಬೇಕು, ಸ್ವಲ್ಪ ದನು ಆಗಬೇಕು, ಶರೀರಕ್ಕೆ ನಿಗ್ರಹ ಇರಬೇಕು ಅಂತ ನಿನ್ನ ಮೇಲೆ ನಿಗ್ರಹ ಮಾಡ್ತಿ. ಅದು ನಿನಗೆ ತ್ರಾಸ ಕೊಡುವಂಥ BP, ನಿನಗೆ ತ್ರಾಸ ಕೊಡುವಂಥ ಶುಗರ ನಿನ್ನ ಮೇಲೆ ಏನೂ ಮಾಡೋದಿಲ್ಲ. ಹಾಗೆ ನಮ್ಮ ಸುತ್ತಮುತ್ತಲು ಶತ್ರುಗಳಿದ್ದರೂ ಕೂಡ ನಮ್ಮ ಮೇಲೆ ನಮಗೆ ಹಿಡಿತಿತ್ತು, ನಿಗ್ರಹ ಇತ್ತು ಅಂದರೆ ಅವರ ಬಾಧೆ ನಮಗೆ ಆಗುವುದಿಲ್ಲ. ಯಾರು ಹೊರಗಿನವರ ಶತ್ರುಗಳಿಲ್ಲ. ನಮ್ಮ ಶರೀರದಲ್ಲೇ ಈಗ BP ಬಂತು, BPನೇ ಶತ್ರು ಅಲ್ಲ ನಮಗೆ, ಶುಗರೇ ಶತ್ರು. ನಮ್ಮ ಕಾಲುಗಳೇ ನಮಗೆ ನುಸಾಕತ್ತು ಅಂದರೆ ಯಾರಿಗೆ ಬೈಯೋದು? ನಮಗೆ ಉಂಡ್ರ ಪಚನ ಆಗಲಿಲ್ಲ ಅಂದರೆ ಯಾರಿಗೆ ಬೈಯೋದು? ಮಲಗಿದ್ರೆ ನಿದ್ರೆ ಬರಲಿಲ್ಲ ಅಂದರೆ ಯಾರಿಗೆ ಬೈಯೋದು? ಯಾರ ಮೇಲೆ ದೋಷ ಕೊಡೋದು? ಯಾಕೆ ನಮಗೆ ಹೀಗಾಗ್ತಂದ್ರೆ ನಮ್ಮಲ್ಲಿ ದೋಷ ಅದು. ನಮ್ಮಲ್ಲಿ ದೋಷ ಇರುವುದರಿಂದ ಹಾಗಾಗ್ತದೆ. ಆ ಭಕ್ತ ತನ್ನನ್ನು ತಾನು ಮೊದಲು ತಿದ್ದುಕೊಳ್ತಾನೆ, ಸ್ವಲ್ಪ ಸುಧಾರಿಸಿಕೊಳ್ತಾನೆ. ಮತ್ತು ಯಾರೋ ಒಂದಿಷ್ಟು ಹೊರಗಡೆ ಇದ್ದರೂ ಪ್ರಕೃತಿ ಏನಿರ್ತದಲ್ಲ ಹಂಗಿದ್ದೇ ಇರ್ತಾರೆ. ನನ್ನ ಶರೀರನ ಎಷ್ಟೇ ಸುಧಾರಿಸಿದ್ರು ಥಂಡಿ ಬರ್ತದೆ, ಬಿಸಿಲು ಬರ್ತದೆ, ಮಳೆ ಬರ್ತದೆ, ಅದು ನನ್ನ ಕೈ ಒಳಗಿಲ್ಲ. ಅವುಗಳನ್ನು ಸ್ವಲ್ಪ ತಡ್ಕೊಳ್ಳೋದು, ಅವುಗಳನ್ನು ಸಮಾನಾಗಿ ನೋಡೋದು. ಹಾಗೆ ಭಕ್ತ ಮಾಡ್ತಾನೋ ಅಂತ ನೋಡ್ರಿ. ಜ್ಞಾನಿಗಳು ಹೆಂಗಿರ್ತಾರೆ? ಜ್ಞಾನೇಶ್ವರ ಮಹಾರಾಜರು, ಮುಕ್ತಾಬಾಯಿ ಮತ್ತು ಸೋಪಾನದೇವ, ನಿವೃತ್ತಿನಾಥ ಇವರಿದ್ರಲ್ಲ, ಇವರು ಸಣ್ಣವರ ಇರುವಾಗನೇ ಮನೆ ಬಿಟ್ಟು ಹೋದವರು. ಅವರಿಗೆ ಜನ ಬಹಳ ಕಾಡ್ತಿದ್ರು, ಊರಾಗ ಬರೋಬಿಡ್ತಿರ್ಲಿಲ್ಲ. ಮನೆಗೆ ಬಂದರೂ ಸಹಿತ ಮನೆ ಬಾಗಿಲ ಹಾಕೊಳ್ತಿದ್ರು. ಅವಾಗ ಒಂದು ದಿವಸ ಆ ಮುಕ್ತಾ ಆಕೆಗೆ ರೊಟ್ಟಿ ಚಪಾತಿ ಉಣ್ಬೇಕಂತ ಅನಿಸ್ತದ. ಜ್ಞಾನೋಬಾನಿಗೆ, ಜ್ಞಾನೇಶ್ವರಿಗೆ ಹೇಳ್ತಾಳೆ, ನಾನು ರೊಟ್ಟಿ ಮಾಡ್ತೀನಿ, ಆದರೆ ಅದನ್ನು ಬೇಸಾಕ ತೆವಿ ಇಲ್ಲ, ಹಂಚಿಲ್ಲ. ಕುಂಬಾರನ ಮನೆಗೆ ಹೋಗಿ ಮಣ್ಣಿನ ಹಂಚು ತೊಗೊಂಡು ಬರಬೇಕು ಅಂತ ಹೇಳ್ತಾಳೆ. ಅಲ್ಲಿ ಕುಂಬಾರನ ಮನೆಗೆ ಹೋಗಬೇಕು. ಅಲ್ಲಿ ಒಬ್ಬ ವಿನೋಬಾಚಾರಿ ಅಂತ ಹೇಳಿ ಒಬ್ಬ ಬ್ರಾಹ್ಮಣ ಇದ್ದ, ವಿನೋಬಾಚಾರಿ. ಆತ ಇವರಿಗೆ ತೊಂದರೆ ಕೊಡುವಂಥ ಮನುಷ್ಯ.
ಇವ ಕುಂಬಾರನ ಅಂಗಡಿಗೆ ಮನೆಗೆ ಹೋಗುವಾಗನೇ ಅವನಿಗೆ ಗೊತ್ತಾಯಿತು. ಅವನು ಹೋಗಿ ಮೊದಲು ಕುಂಬಾರನಿಗೆ ಹೇಳಿದ, ಗಡಿಗೆ ಅದು ಹಂಚು ಕೊಟ್ಟಗಿಟ್ಟಿ ಅಂತ. ಮಣ್ಣಿನ ಹಂಚಲ್ಲ, ಕಬ್ಬಿನ ಹಂಚಲ್ಲ, ಮಣ್ಣಿನ ಹಂಚು ಕೊಟ್ಟಗಿಟ್ಟಿ ಅಂತ. ಅವಾಗ ಅವರು ಕುಂಬಾರ ಕೊಡಲಿಲ್ಲ. ಇವ ಹೊಳ್ಳಿ ಬಂದ. ಆಕೆ ರೊಟ್ಟಿಯನ್ನು ಹೆಂಗೆ ಮಾಡೋದು? ಅವಾಗ ಅವ ಜ್ಞಾನೇಶ್ವರ ಹೇಳಿದ್ರೆ, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ, ಅವ ಯೋಗಿ ಇದ್ದ, ಅವ್ರು ಹೆಂಗೋ ಮಾಡಿರಬೇಕು, ನೀನು ರೊಟ್ಟಿ ಮಾಡು, ನಾ ಬಾಗಿ ನಿಲ್ತೀನಿ, ನನ್ನ ಬೆನ್ನ ಮೇಲೆ ಬೇಸು, ನನ್ನ ಬೆನ್ನೇ ಕಾಯ್ತದ. ಅವಾಗ ಆತ ಬಾಗಿ ನಿಂತ ಬೆನ್ನ ಮೇಲೆ ಈಕೆ ರೊಟ್ಟಿ ಮಾಡಿ ಹಾಕಿದಳು. ಅದು ರೊಟ್ಟಿ ಬೇಯ್ತು. ನೋಡೋಣ ಇವರು ರೊಟ್ಟಿ ಹೆಂಗೆ ಮಾಡ್ತಾರಂತ ಅವನು ವಿನೋಬಾಚಾರಿ ಮತ್ತು ಇವರು ಹಿಂದೆ ಬಂದು ನೋಡ್ತಿದ್ದ. ಅವನಿಗೆ ಭಾಳ ಆಶ್ಚರ್ಯ ಆಯಿತು. ಏನು ಇವ್ರಿಗೆ ನಾ ಎಂಥವ್ರಿಗೆ ತೊಂದರೆ ಕೊಟ್ಟೆ, ತಪ್ಪಾಯಿತು ಅಂತ ಹೇಳಿ ಅವ್ರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೊಂಟಿದ್ದ. ಆ ಮುಕ್ತಾಯಿಗೆ ಸಿಟ್ಟು ಬಹಳ. ಆಕೆ ನಡಿ ಕತ್ತೆ, ಹೆಸರು ಕತ್ತೆ, ಕಚ್ಚರ್ ಅಂತ ಹೇಳಿ ಬೈತಾಳ ಅವನಿಗೆ. ಹೋಗ ಕತ್ತೆ ಅದದು ನೀನು ಅಂತ. ಅವಾಗ ಅವ್ರು ಜ್ಞಾನೇಶ್ವರ ಅಂತಾರೆ, ಅವ ಕತ್ತಿ ಅಲ್ಲ, ಅವನಿಗೆ ಹಾಗೆ ಅನ್ಬೇಡ, ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ದೇವರ ಅವನ ರೂಪದಾಗ ಕಳಿಸ್ಯಾನ. ಅವನಿಗೆ ಕಳಿಸ್ಲಿಕ್ಕೆ ಅವನಿಗೆ ಬೈಯಕ್ಕೆ ಹೋಗಬೇಡ. ನನ್ನ ದೇಹ ನಮ್ಮನ್ನು ಹುಟ್ಟಿಸ್ಯಾನ ಅಂದ್ರೆ, ದೇವರು ನಮಗೆ ಆಯುಷ್ಯ ಕೊಟ್ಟಾನ, ದೇವರು ನಮಗೆ ಉಣ್ಲಿಕ್ಕೆ ಅನ್ನ ಕೊಟ್ಟಾನ ಅಂದ್ರೆ, ಮಿತ್ರನು ಕೊಟ್ಟವನು ಅವನೇ, ಶತ್ರುಗಳು ಕೊಟ್ಟವನು ಅವನೇ. ನಾವು ಮಿತ್ರ ಇದ್ದೀವಿ ಅಂತಂದ್ರೆ ಇವರು ನಮ್ಮವರು, ಶತ್ರುಗಳು ನಮ್ಮವರು ಅಲ್ಲ ಅಂತ ಹೇಳೋದು ಹೆಂಗೆ? ಏನೇನು ನಮ್ಮ ಆಯುಷ್ಯದಾಗ ಬರ್ತದೆ ಅದೆಲ್ಲನೂ ದೇವ್ರ ಪ್ರಸಾದನೇ ಅದ. ಅವನಿಗೆ ಬಯಕ್ಕೆ ಹೋಗಬೇಡ. ಆದರೂ ಆಕೆ ಕಚ್ಚರ್ ಅಂತ ಹೇಳಿದ್ದಳಲ್ಲ, ಅವನ ಹೆಸರೇ ಮುಂದೆ ವಿನೋಬಾಚಾರಿ ಹೋಗಿ ವಿನೋಬಾ ಕಚ್ಚರ್ ಅಂತ ಎಲ್ಲರೂ ಕರೀಲಿಕ್ಕೆ ಶುರು ಮಾಡಿದ್ರು. ಬರೆದಾರ ಅವರು ಭಕ್ತಿ ಮಾಲಾದಲ್ಲಿ. ನೋಡ್ರಿ ಅವ್ರು ಹೇಗಿರ್ತಾರೆ. ಆದ್ದರಿಂದ ಭಕ್ತ ಯಾರನ್ನೂ ಆತ ಶತ್ರು ಅಂತ ಭಾವಿಸುವುದನೇ ಇಲ್ಲ. ಅವನು ಶತ್ರುಗಳನ್ನು, ಮಿತ್ರರನ್ನು, ಎಲ್ಲರನ್ನ ಸಮಾನಾಗಿ ನೋಡ್ತಾನೆ. ಹಿಂದಕ್ಕೆ ಯುದ್ಧಗಳು ನಡೀತಿದ್ವಲ್ಲ, ಆ ಯುದ್ಧನೂ ಸಹಿತ ಅವ್ರು ವೈರಿ ಅಂತ ಭಾವಿಸ್ತಿರ್ಲಿಲ್ಲ. ಈಗ ಕೋರ್ಟಕ್ಕೆ ಹೋದ್ರಂದ್ರೆ ನ್ಯಾಯಾಲಯ ಅಂತ ಕರೀತಾರೆ ಅದಕ್ಕೆ. ಕೋರ್ಟಿಗೆ ನ್ಯಾಯಾಲಯ. ಅವರು ನ್ಯಾಯಮೂರ್ತಿಗಳು ನ್ಯಾಯ ದಾನ ಮಾಡ್ತಾರಂತ ಹೇಳ್ತಾರೆ. ನಾವು ಕೋರ್ಟಿಗೆ ಹೋದೀವಿ ಅಂದ್ರೆ ಏನಂತೀವಿ? ಜಗಳ ಅಂತೀವಿ. ಜಗಳ ಅಲ್ಲದು, ನ್ಯಾಯಾಲಯ ನ್ಯಾಯವನ್ನು ಕೊಡುವುದು. ಹಿಂದಕ್ಕೆ ಏನಿತ್ತು ಅಂದ್ರೆ ಯುದ್ಧಗಳು ನಡೀತಿದ್ವಲ್ಲ, ಈಗ ಕೋರ್ಟ್ದಾಗ ಮಾತಿನಿಂದ ವಾದ ಬಗೆಹರಿಲಿಲ್ಲ ಅಂದ್ರೆ, ನೀವಿಬ್ಬರು ಹೋರಾಟ ಮಾಡ್ರಪ್ಪ, ನೀವಿಬ್ಬರು ಸೈನಿಕರು, ನೀವಿಬ್ಬರು ರಾಜರದರಿ, ಸೈನಿಕರು ಬೇಡ, ಮೊದಲು ನೀವಿಬ್ಬರು ಯುದ್ಧ ಮಾಡ್ರಿ, ನಿಮ್ಮ ಇಬ್ಬರಲ್ಲಿ ಯಾರು ಗೆಲ್ತಾರ ಅವ ಇದರ ರಾಜ ಅಂತ ತಿಳ್ಕೊಡ್ರಿ, ಯಾರು ಸೋಲ್ತಾರ ಒಪ್ಪಿಕೊಡ್ರಿ ಅಂತ ಹೇಳ್ತಿದ್ರು ಅವರು. ಮೊದಲು ಮಾತಿಲೇ ಮುಗೀತು ಅಂದ್ರೆ ಮುಗಿಸ್ತಿದ್ರು, ಮುಗಿಲಿಲ್ಲ ಅಂದ್ರೆ ನೀವಿಬ್ಬರು ಹೋರಾಟ ಮಾಡ್ರಿ. ಅದು ಹೋರಾಟ ಎಷ್ಟು ನ್ಯಾಯಯುತವಾಗಿ ನಡೀತಿತ್ತು ಅಂದ್ರೆ ಅದಕ್ಕೆ ಕ್ರಮಗಳಿತ್ತು. ಯುದ್ಧಕ್ಕನೇ ಕ್ರಮ. ಈಗಿನ ಹಂಗೆ ವೈರತ್ವ ಇರಲಿಲ್ಲ. ಅಲ್ಲಿ ಯುದ್ಧ ಮಾಡಿದ್ರು ಒಂದು ಕ್ರಮ ಇರ್ತದೆ. ಮಹಾಭಾರತದಲ್ಲಿ ಒಂದು ಪ್ರಸಂಗ ನಡೀತದೆ ನೋಡ್ರಿ ಹೆಂಗಿರ್ತಾರೆ. ಕರ್ಣನಿಗೆ ಮತ್ತು ಅರ್ಜುನನಿಗೆ ಯುದ್ಧ ನಡೆದಿತ್ತು. ಭಾರಿ ಭಯಂಕರ ಯುದ್ಧ ನಡೆದಿತ್ತು. ಯಾರೂ ಸೋಲ್ತಾನೆ ಇರಲಿಲ್ಲ. ಇಬ್ಬರೂ ಅಷ್ಟೇ ಪರಾಕ್ರಮಿಗಳು. ಇನ್ನು ಬಹಳ ಹೊತ್ತು ತನ ನಡೆದಿತ್ತು ಯುದ್ಧ. ಅವಾಗ ಕರ್ಣ ಹಿಂಗೊಂದು ಬಾಣ ಬಿಡ್ತಿದ್ದಲ್ಲ, ಅವ ಹಿಂದೇನೊಂದು ಬಾಣದ ಇಟ್ಟಿದ್ದಲ್ಲ, ಆ ಬಾಣನ ಹೀಗೆ ತೆಗಿತಿದ್ದ. ಆ ಬಾಣಿನ ಜೊತೆಗೊಂದು ಹಾವು ಬಂತು. ಆ ಹಾವು ಬಂತು. ಇನ್ನು ಹಾವು ಬಾಣ ಬಿಡುವಿದ್ದ, ಹಾವು ಬಂತು. ಯಾರು ನೀ ಅಂತ ಕೇಳಿದ. ಅದು ಹಾವು ಹೇಳಿತು, ನಾನು ಅಶ್ವಪತಿ ಅಂತ. ಮತ್ತು ನನ್ನ ಬಾಣ ಮೇಲೆ ಅದಕ್ಕೆ ಕುಳಿತಿ ಅಂತ. ಏನಿಲ್ಲ, ನೀನು ಬಾಣ ಬಿಡು, ನೀನು ಹೋಗಿ ರಥದಾಗ, ಅರ್ಜುನನ ರಥದಾಗ ನನ್ನನ್ನು ಮುಟ್ಟಿಸು, ನಾನು ಅರ್ಜುನನನ್ನು ಕಚ್ಚುತ್ತೀನಿ, ಅವನು ಸಾಯ್ತಾನೆ. ನಂದು ಉದ್ದೇಶ ಅರ್ಜುನ ಕೊಲ್ಲಬೇಕಂತ ಐತಿ, ನಿಂದು ಉದ್ದೇಶ ಅರ್ಜುನ ಕೊಲ್ಲಬೇಕಂತ ಐತಿ ಅಂತದು ಹಾವು ಹೇಳಿತು. ಅವಾಗ ಅವ ಕರ್ಣಂದ, ನೀ ಯಾಕೆ ಅರ್ಜುನ ಕೊಲ್ಲಬೇಕಂತ ಮಾಡಿದಿ ಅಂತಂದ. ಏನಿಲ್ಲ, ಅವ್ರೇನು ಅರಣ್ಯದಾಗಿದ್ರಲ್ಲ,
ಅವಾಗ ನಮ್ಮ ತಾಯಿ ಹಾವು ಸರ್ಪ ಅವ್ರ ಸಮೀಪ ಬಂದಾಗ ಅರ್ಜುನ ಅದ್ರ ಬಾಲ್ ಹಿಡಿದು ದೂರ ಎಸೆದ. ಅದು ಬೆಂಕ್ಯಾಗ ಹೋಗಿ ಬಿತ್ತು. ಬೆಂಕ್ಯಾಗ ಬೀಳೋಕ್ಕಿಂತ ಮುಂಚೆನೇ ನನಗೆ ಅದು ಜನ್ಮ ಕೊಟ್ಟು ಬೆಂಕ್ಯಾಗ ಬಿಟ್ಟು ಸುತ್ತಕೊಂಡು ಸತ್ತಿತು. ಅಂದೇ ನಾನು ನಿರ್ಣಯ ಮಾಡಿದೆ, ನಮ್ಮ ತಾಯಿಯನ್ನು ಕೊಂದಂಥ ಅರ್ಜುನನನ್ನು ನಾನು ಕೊಲ್ಲಬೇಕು ಅಂತ ನಿರ್ಣಯ ಮಾಡಿದೆ. ಮತ್ತು ಅದಕ್ಕೆ ಭೂಮಂಡಲದ ಮೇಲೆ ಎಲ್ಲ ಕಡೆ ತಿರುಗಾಡಿ ವಿಷವನ್ನು ಸಂಗ್ರಹ ಮಾಡಿದೆ. ಈಗ ನಾನು ಭಾರಿ ವಿಷ ಸಂಗ್ರಹ ಮಾಡೀನಿ. ನೀನು ಬರೇ ರಥಕ್ಕೆ ಮುಟ್ಟಿಸೋ ಅಷ್ಟೇ ಕೆಲಸ ಮಾಡು. ನಿನ್ನ ಕೆಲಸ ಈಡೇರಿದಂಗೆ ತಿಳ್ಕೊ. ನೀನೇನು ಅವನ ಜೋಡಿ ಯುದ್ಧ ಮಾಡಬೇಕಾಗಿಲ್ಲ. ಬರೇ ನಾನು ಹೋಗಿ ನೀನು ಬಾಣ ಬಿಡು, ಅಲ್ಲಿ ರಥಕ್ಕೆ ಹೋಗಿ ನಾನು ಮುಟ್ಟಬೇಕು. ಅವಾಗ ಅವನು ಕರ್ಣ ಹೇಳಿದ, ನನಗದು ಆಗೋದಿಲ್ಲ. ನಾನು ಇನ್ನೊಬ್ಬರ ಸಹಾಯ ತೊಗೊಂಡು ಯುದ್ಧ ಮಾಡೋದಿಲ್ಲ. ನಾವು ಒಂದು ವೇಳೆ ನಿನ್ನ ಸಹಾಯ ತೊಗೊಂಡು ಅವನನ್ನು ಹೊಡೆದೆ ಅಂದರೆ ಇತಿಹಾಸದಾಗ ನನ್ನ ಶೌರ್ಯಕ್ಕೇನು ಬೆಲೆ ಅದು? ನನ್ನ ಯುದ್ಧ ಅರ್ಜುನನ ಜೋಡಿ ಅದ. ಅವನ ಜೋಡಿ ನೇರಾನೇರ ಯುದ್ಧ ಅದು, ಹೋರಾಟ. ಭಲೆ ನಾನು ಸೋಲಬಹುದು, ಆದರೆ ನಾನು ಮೋಸ ಮಾಡೋದಿಲ್ಲ. ನಾನು ಸಾಯಬಹುದು, ಆದರೆ ಮೋಸ ಮಾಡೋಕ್ಕಾಗೋದಿಲ್ಲ ನನಗೆ. ಅವನು ನೋಡ್ರಿ ಎಂಥ ಬಹಳ ನಿಷ್ಠುರವಾದಿ ಇದ್ದ. ಅವರ ತಾಯಿ ಕುಂತಿ ಅವನಿಗೆ ಹೇಳಿದ್ದಳು ಮೊದಲ, ನೋಡು ಕರ್ಣ, ಅರ್ಜುನನು ನೀನು ನನ್ನ ಮಗನೇ, ಅರ್ಜುನನು ನನ್ನ ಮಗನೇ. ನೀನು ಅರ್ಜುನನ ಜೋಡಿ ಯುದ್ಧ ಮಾಡಬೇಡ. ಪಾಂಡವರೆಲ್ಲರೂ ನಾವೆಲ್ಲರೂ ಒಂದೇ, ಪಂಚ ಪಾಂಡವರಲ್ಲ, ನೀನು ಒಬ್ಬ ನನ್ನ ಮಗನೇ. ಅವನು ಮೊದಲು ಹುಟ್ಟಿದ್ದ, ಸೂರ್ಯಪುತ್ರ ಆತ. ಆಕೆ ಆತನನ್ನು ಹಾಗೆ ಬಿಟ್ಟು ಬಿಟ್ಟಿದ್ದಳು. ಮುಂದೆ ಆತ ದುರ್ಯೋಧನ ಜೊತೆನೇ ಬೆಳೆದ. ಮತ್ತು ದುರ್ಯೋಧನ ಅವನಿಗೊಂದು ರಾಜ್ಯವನ್ನು ಕೊಟ್ಟ. ಅವ ಕರ್ಣ ಹೇಳ್ತಾನೆ, ಕುಂತಿಗೆ ಹೇಳ್ತಾನೆ, ನಾನು ನಿನ್ನ ಮಗ ಇರಬಹುದು, ಆದರೆ ನನ್ನನ್ನು ಈಗ ದುರ್ಯೋಧನ ಬೆಳೆಸಿದ. ನಾನು ಅವನಿಗೆ ಮೋಸ ಮಾಡುವುದಿಲ್ಲ. ಮತ್ತು ನಿನಗೊಂದು ಮಾತು ಕೊಡ್ತೀನಿ, ನೀನು ಈಗೇನು ನನ್ನ ತಾಯಿ ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ಮಕ್ಕಳ ಮೇಲೆ ನಿನಗೆ ಭಾಳ ಕಾಳಜಿ ಅದಲ್ಲ. ನಾನು ಭೀಮನ ಜೋಡಿ ಯುದ್ಧ ಮಾಡೋದಲ್ಲ, ಧರ್ಮರಾಯನ ಜೋಡಿನೂ ಯುದ್ಧ ಮಾಡೋದಲ್ಲ, ನಕುಲ ಸಹದೇವ ಎದುರಿಗೆ ಬಂದರೂ ನಾನು ಹೊಡೆಯುವುದಿಲ್ಲ. ಅರ್ಜುನ ಜೋಡಿ ಒಬ್ಬನ ಜೋಡಿ ಯುದ್ಧ ಮಾಡ್ತೀನಿ. ಮತ್ತು ಒಂದು ವೇಳೆ ನಾನು ಗೆದ್ದೆ ಅಂದರೆ, ಅರ್ಜುನ ಸೋತು ನಾನು ಗೆದ್ದೆ ಅಂದರೆ, ನಾನು ಎಲ್ಲರಿಗೆ ಹೇಳ್ತೀನಿ, ನಾನು ಸಹಿತ ಕುಂತಿ ಮಗ, ನಾವು ಪಾಂಡವರು 5 ಜನ ಉಳಿದೀವಂತ ನಾನೇ ಹೇಳ್ತೀನಿ. ಒಂದು ವೇಳೆ ನಾ ಸೋತು ಅರ್ಜುನ ಉಳ್ದ ಅಂದರೆ, ನಿನ್ನ ಮಕ್ಕಳಂತೂ 5 ಜನ ಉಳಿದಿರ್ತಾರೆ, ಯಾಕೆ ಚಿಂತೆ ಮಾಡ್ತೀನಿ? ಆದರೆ ನಾ ಮಾತ್ರ ಯುದ್ಧ ಮಾಡವಣೆ. ನಾನು ದುರ್ಯೋಧನ ಜೋಡಿ ಇರಬಹುದು, ಆದರೆ ಅವನ ಜೋಡಿ ನ್ಯಾಯವಾಗಿಯೇ ನಡ್ಕೊಳ್ತೀನಿ. ನೋಡ್ರಿ ಅವಾಗ ಹೇಗಿತ್ತು ಯುದ್ಧದ್ದು. ಆ ನಿಯಮಗಳನ್ನು ಅವರು ಪಾಲಿಸ್ತಿದ್ರು. ಹಾಗೆ ಭಕ್ತ ಅಂತೂ ಅವ ಯಾರನ್ನು ಶತ್ರುಗಳಂತಲೇ ಭಾವಿಸೋದು. ಇದು ಒಂದು ಸಮಶತ್ರೌಚ ಮಿತ್ರೇಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತ. ಮಾನ ಅಪಮಾನ, ಶೀತ ಉಷ್ಣ, ಶತ್ರು ಮಿತ್ರರನ್ನು ಅವ ಸಮಾನಾಗಿ ನೋಡ್ತಾನ ಅಂತಿದ್ದು ಒಂದು. ಎರಡನೇದು ಸಂಘ ವಿವರ್ಜಿತ. ಈ ಶ್ಲೋಕದಲ್ಲಿ ಎರಡೇ ಮಾತುಗಳದಾವ. ಸಂಘ ವಿವರ್ಜಿತ ಅಂದರೆ ಈ ಪ್ರಪಂಚದ ಸಂಘವನ್ನು ವರ್ಜಿಸಿದವನು, ಬಿಟ್ಟವನು ಅಂತ. ಈ ಪ್ರಪಂಚದಲ್ಲಿ ಭಾಳಷ್ಟು ಅವನಿಗೆ ಆಸಕ್ತಿ ಇಲ್ಲ, ಅದಕ್ಕೆ ಸಂಘ ವರ್ಜಿತ. ಸಂಘ ಅಂದರೆ ಆಸಕ್ತಿ, ಅದರ ಒಲವ ಅದು ಅವನಿಗೆ ಇರುವುದಿಲ್ಲ. ಭಕ್ತ ಯಾವಾಗಲೂ ಭಗವಂತನಲ್ಲಿ ಆಸಕ್ತನಾಗಿರ್ತಾನೆ. ಆತ ಈ ವಿಷಯದಲ್ಲಿ ಪ್ರಪಂಚದಲ್ಲಿ ಅವನಿಗೆ ಆಸಕ್ತಿ ಇಲ್ಲ. ನಂಬುದು ಹೇಗಿರ್ತದೆ ಭಕ್ತಿ, ಸ್ವಲ್ಪ ದೇವ್ರ ಮೇಲೆ ಆಸಕ್ತಿ ಇರ್ತದೆ, ಮುಕ್ಕಾಲು ಭಾಗ ನಮ್ಮದು ಪ್ರಪಂಚದ ಕಡೆ ಆಸಕ್ತಿ ಇರ್ತದೆ, ಪ್ರಪಂಚದ ಸಂಘ ಇರ್ತದೆ. ಅವಾಗೊಮ್ಮೆ ಇವಾಗೊಮ್ಮೆ ಅಷ್ಟೇ ನಾವು ಭಕ್ತಿ ಮಾಡುವವರು. ಆದರೆ ಭಕ್ತ ಹಂಗಲ್ಲ, ಆತ ನಿರಂತರವಾಗಿ. ಒಬ್ಬ ಅತ್ತಿ ಕಾಶಿಗೆ ಹೊರಟಿದ್ರು. ಎಲ್ಲರೂ ಹೋಗ್ತಾರಂತ ಆಕಿನೂ ಕಾಶಿಗೆ ವಿಶ್ವನಾಥನ ದರ್ಶನಕ್ಕೆ ಹೊರಟಿದ್ರು. ಎಲ್ಲ ತಯಾರು ಮಾಡಿಕೊಂಡು, ಆಗಿನ ಕಾಲ ಗಂಟದು ಕಟ್ಟಿಕೊಂಡು ಇನ್ನು ಹೋದ್ರೆ ಮೊಬೈಲ್ ಇಲ್ಲ, ಎಲ್ಲಿ ತನಕ ಹೋಗಿದಂತ ಹೇಳಕ್ಕೆ ಬರೋದಿಲ್ಲಲ್ಲ. ತಯಾರಾಗಿ ಸೊಸಿಗೆ ಹೇಳಿದಳು, ನೋಡುವ ನಿಮ್ಮ ಮನೆ ಚಲೋ ತಂಗಿ ನೋಡ್ಕೊ, ನಾನು ಕಾಶಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟು ಬಾಗಿಲ್ತನ ಹೋದಳು. ಮತ್ತು ಬಂದು ಹೊಳ್ಳಿ ಸೊಸಿಗೆ ಹೇಳಿದಳು, ಹಿಂದೆ ಕಟ್ಟಿಗೆ ಕುಳ್ಳಾದವ, ಮಳೆಯದು ಬರ್ತದ, ಅವಾಗ ಹತ್ರ ಜೋಪಾಸನ ನೋಡ್ಕೊತಿರು, ತೆಗೆದು ಇಡುತ್ತ ಬಾ ಅಂತ.
ಆಯ್ತು ರೀ ಅತ್ತಿ ನೀವು ಹೋಗ್ರಿ ಅಂತಂದಳು. ಆ ಬಳಿಕ ಮತ್ತೊಂದಿಷ್ಟು ಅಂಗಳದಾಗ ಹೋಗಿದ್ದಳು, ಮತ್ತು ಹೊಳೆ ಬಂದಳು. ಹೊಳ್ಳಿ ಬಂದು ಹಿತ್ತಲ್ದಾಗ ಮೊನ್ನೆ ಮಲ್ಲಿಗೆ ಗಿಡ ಅದು ಹಚ್ಚೇನಿ, ಒಣಗಿನಿಗವ ನೀರದು ಹಾಕುತ್ತವ ಅಂತಂದಳು. ಆಯ್ತು ರೀ ಹಾಕ್ತೀನಿ, ಕಾಳಜಿ ಮಾಡಬೇಡ್ರಿ ಹೋಗ್ರಿ ಅಂದರು. ಮತ್ತೊಂದಿಷ್ಟು ಮುಂದೆ ಹೋದಳು, ಮತ್ತು ಆಕಿಗೆ ನೆನಪಾಯಿತು, ಹೊಳ್ಳಿ ಬಂದಳು. ಸೊಸಿಗೆ ಕೇಳಿದಳು, ನಾಯಿ ಎಲ್ಲಿ ಹೋಗೈತಿ ಕಾಣವಲ್ದಲ್ಲ ಅಂದಳು. ನಾಯಿ ಎಲ್ರಿ ಅದಕ್ಕೆ ದಿವಸ ರೊಟ್ಟಿ ಹಾಕುತ್ತವ, ದಿವ್ಸ ತುಂಬ ಎಲ್ಲಿ ಹಾಕ್ತಿರಿ ಅವಲ್ದ, ರಾತ್ರಿ ಮಣಿ ಕಾಯ್ತದ, ಅದಕ್ಕೆ ರೊಟ್ಟಿ ಹಾಕೋದು ಮರ್ತಿ ಅಂತ ಮತ್ತೆ ಬಂದು ಹೇಳಿದಳು. ಆಕೆಗೆ ಸೊಸಿಗೆ ಸಿಟ್ಟು ಬಂತು. ಅತ್ತೆಯವ್ರ ಇನ್ನು ನೀವು ಇಷ್ಟೆಲ್ಲ ಕಾಳಜಿ ಇಟ್ಕೊಂಡು ಕಾಶಿಗೆ ಹೋಗೋದು ಆಗೋದಿಲ್ಲ, ಅಲ್ಲಿ ನೀವು ಕಾಶಿಗೆ ಹೋದ್ರು ಅಲ್ಲಿ ನಿಮ್ಮ ತಲೆಯಾಗ ಮನಿನೇ ಇರ್ತದೆ, ವಿಶ್ವನಾಥ್ ಏನು ತುಂಬುವುದಿಲ್ಲ, ಬಿಟ್ರೆ ಚಲೋ ಅಂತ ಆಕೆ ಹೇಳಿ. ಕಾಶಿಗೆ ಹೋಗೋದ ಬ್ಯಾಡ ನೀವು ಅಂತ. ಅಲ್ಲಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ಬೇಕಂತ ಮಾಡಿದವಳು ಇಲ್ಲಿ ಕುಳ್ಳದ ಚಿಂತೆ ಮಾಡಾಕತ್ತಾಳ. ವಿಶ್ವನಾಥನ ದರ್ಶನ ಮಾಡ್ಬೇಕಂತ ಮಾಡವಳು ಮನ್ಯಾಗ ಒಂದು ಸಾಕಿದ ನಾಯಿಯ ಚಿಂತೆ. ಸಂಘ ಹೆಂಗಿರ್ತದೆ ನಮ್ಮದು, ಇದು ನಮ್ಮದೊಂದು ಥರ ಭಕ್ತಿ ಇರ್ತದೆ, ಇರಲಿ ಅಷ್ಟರೇ ನಾವು ಮಾಡ್ತೀವಲ್ಲ. ಆದರೆ ಭಕ್ತ ಸಂಘವರ್ಜಿತ, ಸಂಘವರ್ಜಿತ, ಆತನಿಗೆ ಇದು ಸಂಘನೇ ಇರುವುದಿಲ್ಲ ಅಂತ. ಇಷ್ಟು ಇದು 18ನೇ ಶ್ಲೋಕ. ಇನ್ನು 19ನೇ ಶ್ಲೋಕದಲ್ಲಿ 19ನೇ ಶ್ಲೋಕದಲ್ಲಿ ಏನು? ತುಲ್ಯನಿಂದ ಸ್ತುತಿರ್ ಮೌನಿ ಸಂತುಷ್ಟೋ ಏನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ಮೇ ಪ್ರಿಯೋ ನರಃ. ಇದು ಒಂದು 19ನೇ ಶ್ಲೋಕ. ಇದರದ ಅರ್ಥ ಏನು ಅಂದರೆ, ತುಲ್ಯನಿಂದ ಸ್ತುತಿ, ಸ್ತುತಿ ಮತ್ತು ನಿಂದೆ ಇವೆರಡನ್ನು ಸಮಾನವಾಗಿ ಇಟ್ಕೊಂಡಿರ್ತಾನೆ. ಅವು ಎರಡನ್ನೂ ಸಮಾನ. ತುಲ್ಯ ಅಂದರೆ ಸಮಾನ. ತುಲ್ಯ ನಿಂದ ಸ್ತುತಿ, ನಿಂದೆಗೂ ಬಹಳ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸ್ತುತಿಗೂ ಅಷ್ಟೆ. ಇವು ಎರಡೂ ಹಾಗೆ ಇರುವೆ. ಇವು ನಿಂದ ಮಾಡೋರು ಇರುವವರೇ, ಸ್ತುತಿ ಮಾಡುವವರು ಇರುವವರೇ. ನಾವು ಅವುಗಳನ್ನೇ ಬಹಳಷ್ಟು ಲಕ್ಷ ಕೊಟ್ಕೊಂತ ಹೋದಿವಿ ಅಂದರೆ ಆಗಂಗಿಲ್ಲ. ಅದಕ್ಕೆ ಅವರು ಕಬೀರದಾಸರು ಹೇಳಿದರು, ನೀ ನಿಂದ ಮಾಡುವವ್ರನ್ನ ಒಟ್ಟೆ ದೂರ ಇಡಕ್ಕೆ ಹೋಗಬೇಡ, ನಿಂದ ಮಾಡುವವರಿಗೆ ಒಂದು ಮಣಿ ಕಟ್ಟಿಸಿ ನಿನ್ನ ಮನೆ ಮುಂದೆ ಇಡು. ಮತ್ತು ಅವ್ರು ಏನು ಮಾಡ್ತಾರೋ ಅಂದ್ರೆ ನೀರ ಸಾಬೂನು ಇಲ್ದೇ ನಿನ್ನ ಸ್ವಚ್ಛ ಮಾಡ್ತಾರೆ. ಈ ಉಳಿದಕ್ಕೆ ಸ್ವಚ್ಛ ಮಾಡಬೇಕಾದ್ರೆ ನೀರು ಬೇಕಾಗ್ತದೆ, ಸಾಬೂನು ಬೇಕಾಗ್ತದೆ. ನಿಂದ ಮಾಡೋರ್ನ ಒಬ್ಬರನ್ನ ಇಟ್ಕೊಂಡು ಬಿಡು ಸ್ವಚ್ಛ ಅಂತ ಇವರು. ಇನ್ನೊಬ್ಬರು ಸಂತರು ಹೇಳ್ತಾರೆ, ನಿಂದ ಮಾಡೋರ ಹೆಸರನ್ನು ನಿನ್ನ ಮಗನಿಗಿಡು, ಅವನ ಹೆಸರು ತೊಗೊಂಡಾಗೊಂಡು ಅವನು ನೆನಪಾಗಬೇಕು. ಅಷ್ಟು ಅವರಿಗೆ ಮಹತ್ವ. ಅದಕ್ಕೆ ಸ್ವಾಭಾವಿಕ ಅದು. ನಾವೇ ಈಗ ನೋಡ್ರಿ, ಸೂರ್ಯ ಒಂದು ದಿವಸ ಬಿಸಿಲು ಹೆಚ್ಚಾಯ್ತಂದ್ರೆ ಸೂರ್ಯನೇ ಬೈತೀವಿ. ಏನು ಇಷ್ಟು ಬಿಸಿಲು ಇರೋದನ್ನು ಸ್ವಾಭಾವಿಕ ಅದು. ಮಳೆ ಇಲ್ಲ ಅಂತ ಒಂದು ವಾರದ ಹಿಂದೆ ಅಂತಿರ್ತೀವಿ. ಮಳೆ ಬಿತ್ತು ಅಂದ್ರೆ ನಮ್ಮ ತೊಗರಿ ಎಲ್ಲ ಹೊಂಟವು ಅಂತೀವಿ. ಏನು ಇವನಿಗೆ ವರುಣ ದೇವನಿಗೆ ಇಷ್ಟು ತಿಳಿಯಂಗಿಲ್ಲ ಏನು ಅಂತೀವಿ. ಈ ನಾವು ಏನು ಮಾಪು ಮಾಡಿ ಮಳೆ ಆಗ್ಬೇಕೇನು? ಯಾರು ಹೊಲದಾಗ ಎಷ್ಟು ಆಗ್ಬೇಕು, ಯಾರು ತೊಗರಿ ಬಿತ್ತ್ಯಾರ ಅವ್ರಿಗೆ ಅಷ್ಟು ಮಳೆ, ಕಬ್ಬು ಯಾರು ಹಾಕ್ಯಾರ ಅವ್ರಿಗೆ ಅಷ್ಟು ಮಳೆ, ಹಿಂಗೇನ್ರಿ ಅವ ಲೆಕ್ಕ ಮಾಡಿ ಹಾಕ್ಬೇಕಾ? ಎಲ್ಲ ಕಡೆ ಮಳೆ ಆಗಂಗೆ ಆಗ್ತದೆ. ಯಾರು ತೊಗರಿ ಬಿತ್ತದವ್ರಿಗೆ ಒಂದು ಸ್ವಲ್ಪ ತ್ರಾಸ ಆಗ್ತದೆ, ಕಬ್ಬು ಇದ್ದವ್ರಿಗೆ ಒಂದು ಸ್ವಲ್ಪ ಆರಾಮ ಆಗ್ತದೆ. ಅವೇನು ಮಾಡ್ಬೇಕು ಪಾಪ? ಆದರೆ ನಮ್ಮದು ಸ್ವಭಾವ ಇರುವುದರಿಂದ ನಾವು ಬೈತೀವಲ್ಲ, ಹಾಗೆ ನಾವು ಕೆಲಸ ಮಾಡುವಾಗ ಯಾರಿಗೋ ಒಂದಿಷ್ಟು ನೋವು ಆಗ್ತದೆ, ಒಂದಿಷ್ಟು ಚಲೋ ಅನ್ನಿಸ್ತದೆ, ನಾವು ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಬಾರ್ದು. ನಂಬುದು ನಾವು ಮಾಡ್ತಾ ಇರ್ಬೇಕು. ಭಕ್ತ ಸ್ತುಲ್ಯನಿಂದ ಆನಂತರ ಮೌನಿ ಅಂತ ಒಂದು ಶಬ್ದ. ಅವನು ಮೌನವಾಗಿರ್ತಾನಂದ್ರೆ ಏನು ಮಾತಾಡೋದಿಲ್ಲ ಏನಂತ ಹಿಂಗೆ ತಿಳ್ಕೊಂಡ್ರಿ. ಮೌನ ಅಂದರೆ ಮಾತು ಬಿಟ್ಟವಲ್ಲ. ಈಗ ಅಂತಿರ್ತಾರೆ ನೋಡ್ರಿ, ಹೆಂಗೆ ಬದುಕಿದರು ಅವರು ಅಂದರೆ 60-70 ವರ್ಷ ಮೌನವಾಗಿ ಬದುಕಿದರು ಅಂತ. ಯಾರಿಗೂ ಗದ್ದಲ ಮಾಡಲಾರ್ದಂಗೆ, ಯಾರಿಗೂ ಬೈಲಾರ್ದಂಗೆ, ಯಾರಿಗೂ ತ್ರಾಸ ಕೊಡ್ಲಾರ್ದಂಗೆ ಬದುಕಿದ್ರಂದ್ರೆ ಏನಂತಾರೆ? ಹೆಂಗೆ ಬದುಕಿದ್ರು ಅಂದರೆ ಮೌನವಾಗಿ ಬದುಕಿದ್ರು ಅಂತ. ಹೆಂಗದಾನ ಇದನ್ನು ವಾಚಾರ್ಥ ತಿಳ್ಕೋಬೇಕಾದ್ರೆ, ಮೌನ ಅಂದರೆ ಮಾತನಾಡುವುದಿಲ್ಲ ಅಂತಲ್ಲ, ಮಾತನಾಡ್ತಾನೆ ಎಷ್ಟು ಬೇಕಷ್ಟೆ.
ಎಂಥ ಒಳ್ಳೆಯ ಮಾತುಗಳಿರ್ತಾವೆ ಅಷ್ಟೇ. ಈಗ ತಣ್ಣಗದಾನಂದ್ರೆ ನೋಡಿ ಹೆಂಗದಾನ, ತಣ್ಣಗದಾನಂದ್ರೆ ತಣ್ಣಗಿರ್ತಾನೇನು, ಆರಾಮದಾನಂತದ್ರ ಅರ್ಥ. ಹಾಗೆ ಮೌನಿ ಅಂದರೆ ಆರಾಮ್ ಸ್ವಲ್ಪ ಶಾಂತವಾಗಿರ್ತಾನೆ ಮೌನಿ. ಆ ಬಳಕ ಮುಂದೇನು, ಸ್ತುಲ್ಯನಿಂದ ಸ್ತುತಿರ್ ಮೌನಿ, ಆನಂತರ ಸ್ಥಿರಮತಿ. ಅವನು ಭಕ್ತಿಯಲ್ಲಿ ಸ್ಥಿರನಾಗಿರ್ತಾನೆ, ಅಲುಗಾಡೋದಿಲ್ಲ. ಆ ಬಳಕ ಮುಂದಿಂದೇನು ಒಂದು ಲಕ್ಷಣ, ಸಂತುಷ್ಟ. ಈಗಾಗಲೇ 4-5 ಸಲ ಹೇಳಿದ್ದಾರೆ ಅದನ್ನು. ಏನಿರ್ತದೆ ಅದರಲ್ಲಿ ಸಂತುಷ್ಟ. ಏನ ಕೇನಚಿತ ಸಂತುಷ್ಟ. ಏನಿರ್ತದೆ ಅದರಲ್ಲಿ ಸಂತುಷ್ಟ. ಏನ ಕೇನಚಿತ ಸಂತುಷ್ಟ. ನೋಡ್ರಿ ಎಷ್ಟು ಚಂದ. ಆತ ಏನಿರ್ತದೆ ಅದರಲ್ಲಿನ ಸಂತುಷ್ಟನಾಗಿ ಇರ್ತಾನೆ. ಒಬ್ಬರು ಸಾಧುಗಳಿದ್ದರು. ಅವರು ಹೀಗೆ ಸಂಚಾರ ಮಾಡ್ತಾ ಹೋಗೋರು ಒಂದು ಹಳ್ಳಿಗೆ ಹೋದರು. ಅದು ಚಳಿಗಾಲದ ಸಮಯ ಇತ್ತು, ರಾತ್ರಿ ಆಯಿತು. ಎಲ್ಲಿ ಮಲಗುನು ಅಂತ ಯೋಚನೆ ಮಾಡ್ತಿದ್ರು. ಆವಾಗ ಧರ್ಮಶಾಲೆ ನೋಡ್ತಾರೆ. ಧರ್ಮಶಾಲೆಯಲ್ಲಿನೂ ವ್ಯವಸ್ಥೆ ಇರಲಿಲ್ಲ. ಗುಡಿ ಗುಂಡಾರದಲ್ಲಿನೂ ಏನೂ ವ್ಯವಸ್ಥೆ ಇರಲಿಲ್ಲ. ಇನ್ನು ಎಲ್ಲಿ ಮಲಗುವುದು ಅಂತ ತಿಳಿದು ಅಲ್ಲೇ ಒಬ್ಬ ಊರಾಗ ಕಂಬಾರಿದ್ದ. ಅವ ಅದು ಒಂದು ಕಬ್ಬಿನ ಕೆಲಸ ಮಾಡ್ಕೊಂತ ಒಲಿ ಹೊತ್ಸ್ಕೊಂತ ಕೂತಿದ್ದ. ಇವರು ಸಾಧುಗಳಲ್ಲಿ ಹೋದರು. ಇವರು ಹೋಗಿ ಕೇಳ್ಕೊಂಡ್ರು, ನಾನು ಒಂದು ರಾತ್ರಿ ಇಲ್ಲೇ ಮಲ್ಕೊಳ್ತೀನಿ ಅಂತಂದರು. ಅವಾಗ ಅವ ಕಂಬಾರ ಅಂದ, ಇಲ್ಲೇನದ ವ್ಯವಸ್ಥೆ, ನಾನು ಕೆಲಸ ಮಾಡಾಕತ್ತೀನಿ, ಧೂಳು ಬರ್ತದ, ನೀವು ಯಾರ್ದಾರ ಒಬ್ಬರು ಶ್ರೀಮಂತರ ಮನೆಗೆ ಹೋಗಿರಲ್ಲ ಅಂತಂದ. ನಾನು ಕರಿಲಾರ್ದ ಯಾರ ಮನೆಗೂ ಹೋಗೋದಿಲ್ಲ, ಇವತ್ತೊಂದು ರಾತ್ರಿ ಇಲ್ಲಿರ್ತೀನಿ ಅಂತಂದರು. ಆಯಿತು ಅಂತ ತಿಳಿದು ಒಂದು ಹರಿದ ಚೀಲ ತಟ್ಟು ಹಾಕಿದ, ಅದ್ರ ಮೇಲೆ ಮಲ್ಕೊಂಡ್ರು. ಆ ಕಂಬಾರನ ಅಂಗಡಿ ಸಮೀಪನ ಒಬ್ಬರದು ಶ್ರೀಮಂತರ ಮನೆ. ಇವರು ಆರಾಮ್ ಬೆಚ್ಚಗೆ ಮಲ್ಕೊಂಡಿದ್ರು. ಬೆಳಗಾಯಿತು. ಅವಾಗ ಶ್ರೀಮಂತರ ಮನೆಯೊಳಗೆ ಏನೋ ಒಬ್ಬ ಶ್ರೀಮಂತ ಮಲಗಿದ್ದಲ್ಲ, ಅವ ಸೇವಕರಿಗೆ ಕೇಳಿದ, ರಾತ್ ಕೈಸಿ ಬೀತಿ ಅಂತಂದ. ರಾತ್ರಿ ಹೆಂಗೆ ಕಳೀತು ಅಂತ ಕೇಳಿದ. ಅವ್ರ ಸೇವಕರು ಸುಮ್ಮ ಹಂಗೆ ಕೇಳ್ತಾನಂತ ಏನೂ ಉತ್ತರ ಕೊಡಲಿಲ್ಲ. ಇವು ಸಾಧು ಇದ್ದಲ್ಲ, ಅವನಿಗೆ ಕೇಳಿಸ್ತದ. ಅವಂದ, ಕುಚ್ ತುಮ್ಹಾರೇ ಜೈಸೆ, ಕುಚ್ ತುಮ್ಹಾರೇ ಸೇ ಭೀ ಅಚ್ಚೆ. ಸ್ವಲ್ಪ ನಿನ್ನಂಗೆ ಕಳೀತು, ಇನ್ನು ಸ್ವಲ್ಪ ನಿನಕ್ಕಿಂತಲೂ ಚಲೋ. ಅವಾಗ ಅವ ಶ್ರೀಮಂತಂದ, ಯಾರು ಹೇಳಿದ್ರು ಇದನ್ನ, ನನ್ನಂಗೆ ಸ್ವಲ್ಪ ನನಗಿಂತ ಒಂದು ಸ್ವಲ್ಪ ಚಲೋ ಅಂತ ಯಾರು ಹೇಳಿದ್ರು ಅಂತ. ಅವಾಗ ಬಹುಶಃ ಇವರೇ ಹೇಳಿರಬೇಕು ಅಂತ ಹೇಳಿ ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಶ್ರೀಮಂತನ ಹತ್ತಿರ. ನೀವೇ ಹೇಳಿದ್ದೇನು ಅಂತ ಕೇಳಿದಾರೆ. ಹೌದು, ನಾನೇ ಹೇಳಿದೆ ಅಂತ. ಅವಾಗ ಅವ ಶ್ರೀಮಂತಂದ, ನಂದ ನಿಮ್ಮದ ಇಬ್ಬರದು ಹೆಂಗೆ ಒಂದಾಗ್ತದ, ನಾನು ದೊಡ್ಡ ಮನ್ಯಾಗ ಮಲಗೇನಿ, ಗಾದಿ ಮ್ಯಾಲ ಮಲಗೇನಿ, ನೀವು ನೆಲದ ಮ್ಯಾಲ ಹರಿದ ಚೀಲ ತಟ್ಟದ ಮ್ಯಾಲ ಮಲಗೇರಿ, ನಾ ಎಲ್ಲೇ ನೀವೆಲ್ಲೇ ಅಂತ ಇವು ಶ್ರೀಮಂತಂದ. ನಂದ ನಿಮ್ಮದ ಇಬ್ಬರದು ಹೆಂಗೆ ಸಮ ಆಗ್ತದ. ಅವಾಗ ಅವ್ರ ಸಂತರು ಹೇಳಿದರು, ನೋಡು, ನೀನು ದೊಡ್ಡ ಮನೆಯೊಳಗೆ ಮಲಗಿದಿ, ಗಾದಿ ಮ್ಯಾಲ ಮಲಗಿದಿ, ನಾನು ನೆಲದ ಮ್ಯಾಲ ಮಲಗಿದೆ. ಆದರೆ ಒಂದು ತಿಳ್ಕೊ, ಯಾವಾಗ ನಿನಗೆ ನಿದ್ರೆ ಹತ್ತಿತ್ತು ನಿನಗೆ ಗಾದಿ ನೆನಪಿಲ್ಲ, ಯಾವಾಗ ನನಗೆ ನಿದ್ರೆ ಹತ್ತಿತ್ತು ನಂದು ಹರಿದು ಚೀಲ ತಟ್ಟು ನೆನಪಿಲ್ಲ. ಇಬ್ಬರು ನಿದ್ರೆಯಾಗಿ ಸಮಾನ. ನಿದ್ರೆಯಲ್ಲಿ ಯಾರು ಶ್ರೀಮಂತರಿಲ್ಲ, ಯಾರು ಬಡವರಿಲ್ಲ, ಅದು ಎಲ್ಲರಿಗೂ ಸಮಾನದ. ಆಯಿತು, ಇನ್ನು ನನಗಿಂತಲೂ ಸ್ವಲ್ಪ ಚಲೋ ಅಂದ್ರಲ್ಲ, ಅದು ಹೆಂಗೆ ಅಂದವ. ನೋಡು, ನೀನು ಭಾಳ ಗಳಿಸ್ಯದಿ, ವ್ಯಾಪ ಭಾಳ ಇರ್ತದ, ನಂದೇನಿಲ್ಲ, ಮೈ ಮೇಲೆ ಒಂದು ಹರಕು ಬಟ್ಟೆ ಅದ, ಇಲ್ಲಿದ್ರೆ ನಾಳೆ ಅಲ್ಲಿರ್ತೀನಿ, ತಿರುಗಾಡ್ಕೊಂತಿರುವವ. ನೀ ಎಷ್ಟು ಭಾರ ಹೊತ್ತದಿ ಅಷ್ಟು ಭಾರ ನಿನಗೆ ಇರಲೇಬೇಕಲ್ಲ, ಅದರ ತ್ರಾಸ ಆಗಲೇಬೇಕಲ್ಲ. ಭಾರ ಹೊತ್ತಾನಂತಂದ್ರೆ ಅದು ಹಗರದ ಇರ್ತದಂತ ಏನದ್ರ ಅರ್ಥ. ಆದ್ದರಿಂದ ನೀ ಭಾಳ ಹೊತ್ಕೊಂಡದಿ, ಅದು ನಿನಗೆ ಭಾರ ಆಗೈತಿ. ಆದರೆ ನಾನು ಹಗರದನಿ, ನಾನು ಆರಾಮದನಿ ಅಂತ ಅಂದ. ನೋಡ್ರಿ ಹೇಗದ. ಅದಕ್ಕೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಏನು ಅಂದರೆ,
ನಾವೀಗೇನು ಅಂತೀವಲ್ಲ, ನಾವು ಬಡವ್ರು ಅದೀವಿ ಅಂತ, ಹಾಸಿಗೆ ಬೇರೆ ಬೇರೆ ಇರಬಹುದು, ಆದರೆ ಎಲ್ಲರೂ ಮಾಡುವ ನಿದ್ರೆ ಒಂದೇ ಅದ. ಉಣ್ಣುವ ಪಾತ್ರೆಗಳು, ಉಣ್ಣುವ ಬಾಂಡೆ ಬೇರೆ ಬೇರೆ ಇರಬಹುದು, ಆದರೆ ನಾವೆಲ್ಲರೂ ಉಣ್ಣುವ ಅನ್ನ ಒಂದೇ ಅದ. ಕೆಲವರು AC ಬಳಸಿ ಗಾಳಿಯನ್ನು ತೆಗೆದುಕೊಳ್ತಾರೆ, ನಾವು ಹಾಗೆ ಗಾಳಿ ತೆಗೆದುಕೊಳ್ತೀವಿ. AC ಬಳಸಿದ್ರೂ ಆಕ್ಸಿಜನ್ ಒಂದೇ ಇರೋದು, ನಾವು ಹಂಗೆ ತೆಗೆದುಕೊಂಡ್ರು ಗಾಳಿ ಒಂದೇ. ಕೆಲವರು ಬಾಟ್ಲ್ಯಾಗ ನೀರು ಕುಡಿತಾರೆ, ನಾವು ಬೊಗಸ್ಯಾಗ ನೀರು ಕುಡಿತೀವಿ. ಬೊಗಸ್ಯಾಗೂ H2O ಕುಡಿಬೇಕು, ಬಾಟ್ಲ್ಯಾಗೂ H2O ಕುಡಿಬೇಕು. ಯಾರು ಶ್ರೀಮಂತರು, ಯಾರು ಬಡವರು, ಅನುಭವಿಸುವುದು ಬಹಳ ಮುಖ್ಯ ಅದ, ಅನುಭವಿಸುವುದು ಬಹಳ ಮುಖ್ಯ. ಆದ್ದರಿಂದ ಆತ ಏನಕ್ಕೇನ ಸಂತುಷ್ಟ, ಆತ ಯಾವಾಗಲೂ ಸಂತುಷ್ಟನಾಗಿರ್ತಾನೋ, ಸಂತುಷ್ಟನಾಗಿರ್ತಾನೆ, ಮಜಾದಾಗಿರ್ತಾನೆ ಅಂತಾರಲ್ಲ, ಅದು ಚೌಲ್ದಾಗ ಡೌಲ್ ಇರ್ತದಂತಾರೆ ನೋಡಿ, ಹೇಳಿರಲ್ಲ, ಚೌಲ್ದಾಗ ಡೌಲ್ ಮಾಡೋದು ಅಂತಾರ, ಇದ್ರಾಗನೇ ಮಜಾದಾಗಿರೋದು. ಇವರೆಲ್ಲ ಏನೂ ಇದ್ದವರು ಸಪ್ಪಗಿರ್ತಾರೆ, ಏನೂ ಇರಲಾರ್ದವರು ಗುಡಿಸಲ್ದಾಗಿದ್ದವರು ಚೌಲ್ದಾಗ ಡೌಲ್. ನೋಡ್ಬೇಕು ಅವ್ರು ಎಷ್ಟು ಮಜಾದಾಗಿರ್ತಾರೆ, ನಕ್ಕೋಂತಿರ್ತಾರೆ. ಅವ್ರು ಎಷ್ಟು ಚಂದ ಹಿಂದಿನವ್ರು ಕರೆದಾರ, ಡೌಲ್ ಮಾಡಕ್ಕೆ ಏನೂ ಬೇಕಾಗಿಲ್ಲ, ಚೌಲ್ದಾಗ ಡೌಲ್ ಅಷ್ಟೇ ಸಾಕು, ಅಷ್ಟ್ರಾಗೆ ಸಂತೋಷವಾಗಿರೋದು. ಇಷ್ಟು ಇವು ಲಕ್ಷಣಗಳು. ತುಲ್ಯ ನಿಂದ ಸ್ತುತಿರ ಮೌನಿ ಸಂತುಷ್ಟ ಏನಕೇನಚಿತ್ ಅನಿಕೇತ ಸ್ಥಿರಮತಿ. ಇನ್ನೊಂದು ಅನಿಕೇತ, ಅವನಿಗೆ ಮಣಿ ಇರುವುದಿಲ್ಲ ಅಂತ. ನಿಕೇತ ಅಂದರೆ ಮಣಿ, ಅನಿಕೇತ ಅಂದರೆ ಮಣಿ ಇರಲಾರ್ದವ, ಭಕ್ತನಿಗೆ ಮಣಿ ಇರುವುದಿಲ್ಲ ಅಂದ್ರೆ ಮತ್ತೆ ಹೆಂಗ್ರಿ ಇದು, ಎಲ್ಲಿರ್ತಾನೆ? ಮಣಿ ಇರುವುದಿಲ್ಲ ಅಂದ್ರೆ ಅದರ ಅರ್ಥ ಏನು? ತಂದಂತ ಇರುವುದಿಲ್ಲ, ಇಷ್ಟೇ. ಮಣಿ ಇರುವುದಿಲ್ಲ ಅಂದ್ರೆ ಏನು? ಅದರಾಗ ಭಾವ ವ್ಯತ್ಯಾಸ ಐತಿ. ನಂದಂತ ಇರುವುದು, ನಂದು ಅಲ್ಲಂತ ಇರುವುದು. ಇವ ಮಣಿ ನಂದ ಅಂತ ನಾ ಇರಾಕ ಕಟ್ಟೇನಿ ಅಂತಿದ್ದ ಒಬ್ಬ ಕೇಳಿದ, ಮತ್ತು ನೀ ಇರಾಕ ಕಟ್ಟಿದ್ದೆ ಅಂದ್ರೆ ಬಾಗ್ಲ ಯಾಕೆ ಹಚ್ಚಿದಿ ಮನೆಗೆ ಅಂತಂದವ. ಬಾಗ್ಲ ಮತ್ತು ಹೋಗಾಕ ಬರಾಕ ಅಂತಂದಿವ. ಅಂದ್ರೆ ಇದರ ಅರ್ಥ ಏನಾಯ್ತು? ನಿನ್ನ ಮನೆ ಇರುವುದು ಇರಾಕಲ್ಲ, ಹೋಗಾಕ ಬರಾಕ ಅಂತ ತಿಳ್ಕೊ. ನೀ ಇರಾಕ ಕಟ್ಟಿಲ್ಲ, ಇಲ್ಲಿ ಹೋಗಾಕ ಬರಾಕ ಕಟ್ಟೇದಿ. ಭಾಳ ಮಂದಿ ಇದ್ದು ಹೋಗ್ಯಾರ, ಭಾಳ ಮಂದಿ ಬಂದು ಹೋಗ್ಯಾರ, ನೀನು ಬಂದದಿ, ಒಂದು ದಿವಸ ಹೋಗ್ತಿ. ಇದು ನಿನ್ನ ಮನೆ ಖಾಯಮಲ್ಲ, ನಮ್ಮ ಮನೆ ಅಲ್ಲಿದೆ. ಇಲ್ಲಿರುವುದು ಸುಮ್ಮನೆ, ಇಲ್ಲಿರುವುದು ಸುಮ್ಮನೆ, ಅಲ್ಲಿದೆ ನಮ್ಮ ಮನೆ. ಮತ್ತು ಅಲ್ಲದ ಅಂದ್ರೆ ಎಲ್ಲೈತಿ ನಡ್ರಿ ಅಂತ ಹೋಗೋಣಂತ ಬಂದಿರಿ. ಈ ಮನೆ ನಮ್ಮದಲ್ಲ ಅಂತ ಅಷ್ಟೇ ಇಟ್ಕೋಬೇಕು. ಆ ಮಣಿ ಗುಬ್ಬಿ ಹೆರವರ ಮನೆ ತನ್ನ ಮನೆ ಎಂಬಂತೆ, ಗುಬ್ಬಿ ಹೆರವರ ಮನೆ ತನ್ನ ಮನೆ ಎಂಬಂತೆ, ಧರೆ ಧನ ಒಣತೆಯರು ತನ್ನವರೆಂದು ಹೋರಿ ಹೋರಿ ಅಳುತ್ತಿದೆ ಜೀವ ಅಂತ ಅವ್ರು ಶರಣರು. ಇವ ಮಣಿ ಕಟ್ಟಿದ್ದ, ಆ ಮಣಿ ನಂದಂತ ಇವ ಅಂತಿದ್ದಂತ. ಈ ಮನೆ ಒಳಗಡೆ ಗುಬ್ಬಿ ಒಂದು ಗೂಡು ಕಟ್ಟಿತ್ತು. ಆ ಗೂಡು ಕಟ್ಟಿದ ಗುಬ್ಬಿ ಅದು ಅಂತಿತ್ತು, ಈ ಮಣಿ ನಂದಂತ, ಅದು ಗುಬ್ಬಿ ಅಂತಿತ್ತಂತ. ಯಾರ್ದಿನ ಮಣಿ? ಹೆಂಗ ಗೂಡು ಕಟ್ಟಿದ ಗುಬ್ಬಿ ಮನೆಯೇನ ತನ್ನ ಮನೆ ಅಂತದ, ಹಂಗೆ ನಾವು ಈ ಧರೆ ಧನ ಒಣತೆಯರು ಒಡವೆಗಳು ಇವೆಲ್ಲ ನನ್ನವರು ತನ್ನವರು ಅಂತೀವಲ್ಲ, ಇದು ಏನದು? ಖಾಯಮಲ್ಲ. ಅನಿಕೇತ, ಅವ ಮಣಿ ಇಲ್ಲ. ಇಷ್ಟು ಇವು ಲಕ್ಷಣ. ಇನ್ನು ನಾಳೆ ಒಂದು ಶ್ಲೋಕ ಉಳಿದದ, ಆ ಒಂದು ಶ್ಲೋಕವನ್ನು ಮುಗಿಸಿ ಭಗವದ್ಗೀತೆಯ ಈ ಭಕ್ತಿ ಯೋಗವನ್ನು ನಾಳೆ ಮುಗಿಸೋಣ. ನಾಳೆ ತಾವೆಲ್ಲರೂ ಬರಬೇಕು. ಇವತ್ತು ನೋಡ್ರಿ ಎಷ್ಟು